ಎಲ್ಲೋ ನಮಸ್ಕಾರ ಗುರು. ಎಲ್ರಿಗೂ ಹೇಗಿದ್ದೀರಾ? ಏನಪ್ಪ ವಿಶೇಷ ಅಂದರೆ ಇವತ್ತು ತುಂಬ ಬೇಗನೆ ಎದ್ಬಿಟ್ಟಿದ್ದೆ. ಅದಾದಮೇಲೆ ಕೆಳಗಡೆ ಹೋದೆ. ನಮ್ಮಪ್ಪ ಏನೋ ಕೆಲಸ ಮಾಡಿಸ್ತಾಯಿತ್ತು, ಸ್ವಲ್ಪ ಹೆಲ್ಪ್ ಮಾಡು ಅಂತಂತು. ಅಲ್ಲಿಗೋಗಿ ಹೆಲ್ಪ್ ಮಾಡ್ತಾ ಇದ್ದೆ. ಅಷ್ಟರಲ್ಲಿ ಟೈಮ್ ಆಯಿತು ಅಂತ ನಾನು ಮನೆ ಕಡೆ ಬಂದೆ. ಮನೆ ಕಡೆ ಬಂದು ಫ್ರೆಶ್ ಆಗಿ, ರೆಡಿಯಾಗಿ ಕಂಪ್ನಿಗೆ ಹೋಗೋಣ ಅಂತ ಬಂದೆ. ಬಟ್ ಇವತ್ತೇನಪ್ಪ ವಿಶೇಷ ಅಂತಂದರೆ, ನಾನು ಮೊನ್ನೆ ವ್ಲಾಗಲ್ಲಿ ನಾನು ವ್ಲಾಗ್ ಮಾಡೋದು ಬಿಡ್ತೀನಿ ಅಂತ ಹೇಳಿದ್ದೆ. ಬಟ್ ಅದೇನಾಯಿತೋ ಏನೋ ಗೊತ್ತಿಲ್ಲ. ಎಲ್ಲರೂ ತುಂಬ ಸಪೋರ್ಟ್ ಮಾಡ್ತಾಯಿದ್ರು. ಎಲ್ಲರೂ ಫೋನ್ ಮಾಡಿ ಹೇಳಿದ್ರು. ಒಬ್ಬೊಬ್ಬರು ಸಿಕ್ಕಿದಾಗ ಕೇಳಿದ್ರು, "ಯಾಕೆ ಸ್ಟಾಪ್ ಮಾಡ್ತೀಯಾ? ಮಾಡು, ಪರವಾಗಿಲ್ಲ, ಚೆನ್ನಾಗಿದೆ ವ್ಲಾಗ್ಸು, ಮಾಡ್ತಾ ಇದೆಯಾ, ಚೆನ್ನಾಗಿದೆ. ವ್ಯೂಸ್ ಬಂದಿಲ್ಲ ಅಂತ ಯಾಕೆ ಡಿಸಪಾಯಿಂಟ್ ಆಯ್ತೀಯಾ? ಒಂದಲ್ಲ ಒಂದಿನ ಬಂದೇ ಬರುತ್ತೆ, ಮಾಡ್ತಾ ಇರು, ಸ್ಟಾಪ್ ಮಾಡಬೇಡ" ಅಂತ ಹೇಳಿದ್ರು. ತುಂಬ ಖುಷಿ ಆಯಿತು ಅದೆಲ್ಲ ಕೇಳಿ. ಸರಿ ಆಯಿತು ಅಂತ ಮಾಡೋಣ ಅಂತ ಅಂದ್ಬಿಟ್ಟು ನಾನು ಮತ್ತೆ ಕಾನ್ಫಿಡೆನ್ಸಿಂದ ಮಾಡೋಣ ಅಂತ ತೊಗೊಂಡೆ. ನಿನ್ನೆನೇ ತೊಗೊಂಡಿದ್ದೆ ಮಾಡೋಣ ಅಂತ. ಬಟ್ ಆದ್ಮೇಲೂ ಇಷ್ಟು ಜನ ಎಲ್ಲ ಹೇಳಿ ಕೇರ್ ಮಾಡಿದಲ್ಲ, ತುಂಬ ಖುಷಿ ಆಯಿತು. ಅದಾದಮೇಲೆ ನನಗೆ 25 ಫಾಲೋವರ್ಸ್ ಇದ್ದಿದ್ದು 40 ಫಾಲೋವರ್ಸ್ ಆದರು. ಅದು ಖುಷಿ ಆಯಿತು. ಅದಾದಮೇಲೆ ವ್ಯೂಸು ನಂದೀಗ ಎಲ್ಲ 100 ಮೇಲೇ ಇದೆ. ಕಂಪ್ನಿಯಿಂದ ಬರೋಷ್ಟರಲ್ಲೇ ಆಲ್ಮೋಸ್ಟ್ 550 ಆಗೋಗಿತ್ತು. ಮನೆಗೆ ಬರೋಷ್ಟರಲ್ಲೇ 6 ಗಂಟೆ ಆಗಿತ್ತು. ಹೋಗೋ ದಾರಿಲೇ ಹಂಗೆ ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗೋಣ ಅಂತ ಪೆಟ್ರೋಲ್ ಹಾಕ್ಸ್ಕೊಂಡೆ. ಪೆಟ್ರೋಲ್ ಬಂಕ್ ಹೋಗಿ ಪೆಟ್ರೋಲ್ ಹಾಕ್ಸ್ಕೊಂಡು ಸರಿ ಅಂತ ನಾನು ಮನೆ ಕಡೆ ಬಂದೆ. ಮನೆ ಕಡೆ ಬಂದು ರೆಸ್ಟ್ ಮಾಡ್ತಾ ಇದ್ದೆ. ಅಷ್ಟರಲ್ಲಿ ನನ್ನ ತಂಗಿ ಕಾಲ್ ಮಾಡಿದ್ಲು, "ಬಾ ನಂದಗುಡಿಗೆ ಕರ್ಕೊಂಡು ಹೋಗೋದಕ್ಕೆ" ಅಂತಂದು. ಸರಿ ಅಂತ ನಾನು ಗಾಡಿ ಹಾಕ್ಕೊಂಡು ನಂದಗುಡಿಗೆ ಬಂದು ವೆಯ್ಟ್ ಮಾಡ್ತಾ ಇದ್ದೆ. ನಮ್ಮ ಸರ್ಕಾರ ಫ್ರೀ ಬಸ್ನ ಬಿಟ್ಟು ಬಸ್ಗಳನ್ನೇ ಕಡಿಮೆ ಮಾಡಿಬಿಡ್ತು. ಅಲ್ಲಿ ನೋಡಿದ್ರೆ ಪಾಪ ನಿಂತ್ಕೊಳ್ಳೋದಕ್ಕೆ ಸಹ ಜಾಗ ಇಲ್ಲ. ಕಡಿಮೆ ಬಸ್ ಇರೋದ್ರಿಂದ ಎಲ್ಲ ಜನ ಒಂದೇ ಬಸ್ಸಲ್ಲೇ ಬರಬೇಕು. ಅವರು ಒಂದೊಂದ್ಸಲಿ ಸ್ಟಾಪೇ ಕೊಡಲ್ಲ. ಅವಳು ಪಾಪ ಬೆಂಗಳೂರಿಂದ ಬರೋಷ್ಟರಲ್ಲೇ ಸುಸ್ತಾಗಿರ್ತಾಳೆ. ಸರಿ ಅಂತ ಮನೆ ಕಡೆ ಕರ್ಕೊಂಡು ಹೋಗಿ ಊಟ ಮಾಡ್ಕೊಂಡು ನಾವು ಮಲ್ಕೊಂಡು ಫ್ರೆಂಡ್ಸ್. ಅಷ್ಟೇ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಿಂಗೆ ಸಪೋರ್ಟ್ ಮಾಡ್ತಾ ಇರಿ, ಫಾಲೋ ಮಾಡಿ.